ಯಾವುದೇ ವಕ್ತಾರರಾಗಲಿ ಮಿನಿಸ್ಟರ್ಗಳಾಗಲಿ ಯಾರೇ ಆಗಲಿ ಸರ್ಕಾರನ ಏನೇ ಸಮರ್ಥಿಸ್ಕೊಂಡ್ರು ರೂಟ್ ಲೆವೆಲಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅನ್ನೋದು ನಮಗೆ ಗೊತ್ತು. ವೋಟ್ ಹಾಕಿರೋ ಜನಕ್ಕೆ ಗೊತ್ತು, ನಮಗೆ ಗೊತ್ತು. ಸೊ ಹಾಗಾಗಿ ಯಾರು ಏನಾದರೂ ಬೇಕಾದ ಮಾತಾಡ್ಕೊಳ್ಳಿ, ವಾಸ್ತವಾಂಶ ಯಾವತ್ತೂ ಸುಳ್ಳಾಗಲ್ಲ. ನಾನು ಹೆಲ್ತ್ ಬಗ್ಗೆ ಮಾತಾಡ್ತಾ ಇದ್ದೆ. ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ ಅಂತ ನೋಡ್ಬಿಟ್ರೆ ದೇವರಿಗೆ ಪ್ರೀತಿ. ನಿಜ ಹೇಳ್ತೀನಿ ಕೇಳಿ, ದೇವರಿಗೆ ಪ್ರೀತಿ. ಮಿನಿಮಮ್ ಮೆಡಿಸಿನ್ಸ್ ಕೂಡ ಇಲ್ಲ. ರಾಜ್ಯಾದ್ಯಂತ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೆಡಿಸಿನ್ ಎಮರ್ಜೆನ್ಸಿ ಡಿಕ್ಲೇರ್ ಆಗಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕಳೆದ ಕೆಲ ವರ್ಷಗಳಿಂದ ಔಷಧಿಯ ಅಭಾವ ಜಾಸ್ತಿ ಆಗ್ತಾ ಇದೆ. ಅನೇಕ ಚಿಕಿತ್ಸೆಗೆ ಮದ್ದು ಸಿಗದೆ ಬಡ ಮತ್ತು ಮಧ್ಯಮ ವರ್ಗದ ಜನ ದೇವರೇ ಕಾಪಾಡಪ್ಪ ಅಂತ ಅಳಲು ತೋಡ್ಕೊಳ್ತಾ ಇದ್ದಾರೆ. ನೆಗಡಿ, ಜ್ವರ, ಸಾಮಾನ್ಯ ನೋವು ನಿವಾರಕ, ಆಂಟಿಬಯೋಟಿಕ್, IV ದ್ರಾವಣದಂತಹ ನಾರ್ಮಲ್ ಜನರಲ್ ಮೆಡಿಸಿನ್ಸ್ ಕೂಡ ಸಿಗ್ತಾ ಇಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ನಿತ್ಯ ಬಳಕೆಯ ಮೆಡಿಸಿನ್ ಕೂಡ ಪೂರೈಕೆ ಆಗದೆ ಜನ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಗಾಯದ ಚಿಕಿತ್ಸೆಗೆ ಬೇಕಾಗಿರುವಂತಹ ಹೊಲಿಗೆ, ಬ್ಯಾಂಡೇಜ್ ಸಹ ಅಲಭ್ಯ. ದಿಸ್ ಇಸ್ ರಿಯಲಿ ಶೇಮ್ಫುಲ್ ಅಂತ ಹೇಳ್ತೀನಿ ನಾನು. ಸರ್ಕಾರಿ ಆಸ್ಪತ್ರೆಗಳಲ್ಲಿದೆ ತುರ್ತು ಚಿಕಿತ್ಸೆಗೂ ಪರದಾಡುವಂತಹ ಪರಿಸ್ಥಿತಿ. ಆಸ್ಪತ್ರೆಗಳಲ್ಲಿ ಮೆಡಿಸಿನ್ ಎಮರ್ಜೆನ್ಸಿ ಅಂತಂದ್ರೆ ಇನ್ನೇನ್ರಿ ಆಸ್ಪತ್ರೆ ರನ್ ಮಾಡೋದು? ಆರೋಗ್ಯ ಇಲಾಖೆ ಹಾಗೂ ಕರ್ನಾಟಕ ಸ್ಟೇಟ್ ಮೆಡಿಕಲ್ ಸಪ್ಲೈಸ್ ಕಾರ್ಪೊರೇಷನ್ ಲಿಮಿಟೆಡ್ ಔಷಧಿಯನ್ನ ಒದಗಿಸುವಲ್ಲಿ ವಿಫಲವಾಗಿದೆ. ಮೆಡಿಸಿನ್ ಸಂಗ್ರಹ ಮತ್ತು ಪೂರೈಕೆಗೆ ಸ್ಥಾಪಿಸಿರುವಂತಹ ಸರ್ಕಾರಿ ಸಂಸ್ಥೆ ಇದು ಕರ್ನಾಟಕ ಸ್ಟೇಟ್ ಮೆಡಿಕಲ್ ಸಪ್ಲೈಸ್ ಕಾರ್ಪೊರೇಷನ್ ಲಿಮಿಟೆಡ್. ಆರೋಗ್ಯ ಇಲಾಖೆ ಬೇಜವಾಬ್ದಾರಿ, ವೈದ್ಯರು ಮತ್ತು ಸಿಬ್ಬಂದಿಗೆ ಸಂಕಷ್ಟ. ಮೆಡಿಸಿನ್ ಚೀಟಿ ಬರ್ಕೊಟ್ರೆ ವೈದ್ಯರು ಮತ್ತು ಸಿಬ್ಬಂದಿ ಬಗ್ಗೆನೇ ಗುಮಾನಿ ಹೇಳುತ್ತೆ. ಅಲ್ಲಿ ಅಗತ್ಯ ಮೆಡಿಸಿನ್ ಕೂಡ ಪೂರೈಕೆ ಆಗದೆ ಅಡಕತ್ರಿಯಲ್ಲಿ ವೈದ್ಯರುಗಳು ಸಿಕ್ಕಾಕೊಂಡಿದ್ದಾರೆ. 496 ಮೆಡಿಸಿನ್ ಪೈಕಿ ಸದ್ಯ ಕೇವಲ 26 ಮೆಡಿಸಿನ್ ಮಾತ್ರ ಪೂರೈಕೆ ಆಗ್ತಿದೆ. ಅಗತ್ಯಕ್ಕೆ ತಕ್ಕಂತೆ IV ಫ್ಲೂಯಿಡ್ ಕೂಡ ಪೂರೈಕೆ ಇಲ್ಲದೆ ಗಂಭೀರ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ 496 ಪೈಕಿ 327ಕ್ಕೆ ಟೆಂಡರ್ ಅನ್ನ ಆರೋಗ್ಯ ಇಲಾಖೆ ಕರೆದಿದೆ. ಈಗ ಜೀವಕ್ಕೆ ಗ್ಯಾರಂಟಿ ಇಲ್ಲ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಫಸ್ಟ್ ಆಫ್ ಆಲ್ ಸ್ಟಾಫ್ ಪ್ರಾಬ್ಲಮ್ಮು, ವೈದ್ಯರ ಕೊರತೆ, ಸಿಬ್ಬಂದಿ ಕೊರತೆ, ಅಲ್ಲಿ ಎಲೆಕ್ಟ್ರಿಸಿಟಿ ಕೊರತೆ, ನೀರಿನ ಕೊರತೆ, ಬೆಡ್ ಸರಿ ಇಲ್ಲ, ವಾಶ್ರೂಮಲ್ಲಿ ನೀರು ಬರಲ್ಲ, ಹೆರಿಗೆ ಆಸ್ಪತ್ರೆಗಳೆಲ್ಲ ಕರ್ಮಕಾಂಡಗಳು ಒಂದಲ್ಲ ಎರಡಲ್ಲ, ಜೊತೆಗೆ ಭ್ರಷ್ಟಾಚಾರ, ಅದರ ಮೇಲೆ ಮೆಡಿಸಿನಲ್ ಪ್ರಾಬ್ಲಮ್. ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳ ವ್ಯವಸ್ಥೆ ನೋಡಿ ಹೇಗಿದೆ ಅಂತ ಹೇಳಿ. ಡಾಕ್ಟರ್ ರವೀಂದ್ರನಾಥ್ ಮೇಟಿ, ಸರ್ಕಾರಿ ವೈದ್ಯರ ಸಂಘದ ಅಧ್ಯಕ್ಷರು ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ರಾಜ್ಯದ ಆರೋಗ್ಯ ಇಲಾಖೆಯ ಪರಿಸ್ಥಿತಿ, ಆಸ್ಪತ್ರೆಯಲ್ಲಿರ್ತಕ್ಕಂಥ ಔಷಧಿ ಸಮಸ್ಯೆ ಇರ್ಬೋದು, 108 ಆಂಬ್ಯುಲೆನ್ಸ್ ಅಲ್ಲಿ ಯಾವ ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ, ಮತ್ತೊಂದು ಕಡೆ ವೈದ್ಯರು ಅವರು ಕೂಡ ಬೀದಿಗಿಳಿದು ಹೋರಾಟ ಮಾಡುವಂತ ಒಂದು ಪರಿಸ್ಥಿತಿಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ತಂದಿಟ್ಟಿರುವಂತದ್ದು. 1000 ದಿನಗಳ ಒಂದು ಸಾಧನಾ ಸಮಾವೇಶ ಮಾಡ್ತಾರೆ ಕಾಂಗ್ರೆಸ್ನವರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು. ಆದ್ರೆ ಸಮಸ್ಯೆಗಳಿಗೆ ಪರಿಹಾರನ ಕೊಡೋದಕ್ಕೆ ಇವ್ರ ಕಡೆಯಿಂದ ಆಗ್ತಾ ಇಲ್ಲ. ನೋಡಿ, ಒಟ್ಟಾರೆ ಹೊತ್ತು ಇವರ ಬೇಜವಾಬ್ದಾರಿತನದಿಂದ, ಕಾಂಗ್ರೆಸ್ ಸರ್ಕಾರದ ಬೇಜವಾಬ್ದಾರಿ ವರ್ತನೆಯಿಂದ ರಾಜ್ಯದ ಆರೋಗ್ಯ ಇಲಾಖೆ ಇವತ್ತು ICU ನಲ್ಲಿದೆ. ರಾಜ್ಯದ ಆರೋಗ್ಯ ಇಲಾಖೆಯೇ ಇವತ್ತು ICU ನಲ್ಲಿದೆ. ಔಷಧಿ ಕೊರತೆ ಇವತ್ತು ಕಾಡ್ತಾ ಇದೆ. ಇವ್ರು ಮಾಡಿರ್ತಕ್ಕಂಥ ಗನಂಗಾರಿ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ಜನಪ್ರಿಯತೆಯನ್ನ ಇದ್ದ ಅನುದಾನ ತಗೊಂಡ್ರಿ ಅಂದ್ರೆ ಹೌದು ಸರ್, ನಾವು ಇದ್ದ ಅನುದಾನ ತಗೊಂತಿದೀವಿ. ಎಲ್ಲ DH ಅವರು ABRK ದುಡ್ಡಲ್ಲಿ, ARS ದುಡ್ಡಲ್ಲಿ ತಗೊಂತಿದಾರ ಸರಿ. ABRK ದುಡ್ಡು ಬರೀ ಡ್ರಗ್ಸಿಗೆ ಹಾಕಲ್ಲ. ABRK ದುಡ್ಡು ಅದು ಪ್ಲಂಬಿಂಗ್, ಏನಾದ್ರು ಹಾಸ್ಪಿಟಲ್ ಪ್ಲಂಬಿಂಗ್ ಕೆಲಸ, ಎಲೆಕ್ಟ್ರಿಕಲ್ ಕೆಲಸ, ಆಮೇಲೆ ಅದರಲ್ಲಿ 2 ಸಂಬಳ ಆಗ್ತೈತಿ, ಸಿವಿಲ್ ಕೆಲಸ ಮಾಡ್ಬೇಕಾದ್ರಾಗ ಬೇರೆ ಎಲ್ಲ ಕೆಲಸಕ್ಕೂ ಅದು ಉಪಯೋಗ ಆಗ್ತೈತಿ. ಡ್ರಗ್ಸಿಗೆ ಒಂದೇ ಯೂಸ್ ಮಾಡಿದ್ರೆ ಸಾಕಾಗಲ್ಲ. ಅದಾದ ನಂತರ ನಾವು ಪತ್ರಿಕಾ ಕೊಟ್ಟ ನಂತರ ಅವರೇ ನಿಮಗೆ ಸ್ಟೇಟ್ಮೆಂಟ್ ಕೊಟ್ಟರು, ರಿಜಾಂಡರ್ ಕೊಟ್ಟರು ಮಾಧ್ಯಮಕ್ಕೆ, ಏನಂತ ಇಷ್ಟು ಔಷಧಿ ಒಳಗ ನಾವು ಇಷ್ಟು ಪ್ರೊಕ್ಯೂರ್ ಮಾಡಿದೀವಿ, ನಾವು ಆಗ್ತಾ ಇದಾವಂತ. ಜೊತೆಗೆ ಹಿರಿಯ ವೈದ್ಯರು ಆಂಜನಪ್ಪ ಸರ್ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರಮ್ಮ. ನಮಸ್ತೆ. ಅಶ್ವಿನಿ ಶಂಕರ್ ಇದ್ದಾರೆ, ಬಿಜೆಪಿ ವಕ್ತಾರರು, ಹಾಗೆ ಕುಮಾರ್ ಇದ್ದಾರೆ, ಕಾಂಗ್ರೆಸ್ ವಕ್ತಾರರು. ನಾನು ಆಂಜನಪ್ಪ ಸರ್ ಹತ್ರ ಮಾತನಾಡ್ಬಿಡ್ತೀನಿ. ಸರ್, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬೇಸಿಕ್ ಮೆಡಿಸಿನ್ಸ್ಗಳ ಕೊರತೆ ಕೂಡ ಎದ್ದು ಕಾಣ್ತಾ ಇದೆ. ಸೊ ಈಗ ಒಂದು 496 ಮೆಡಿಸಿನ್ಗಳ ಪೈಕಿ 327ಕ್ಕೆ ಆರೋಗ್ಯ ಇಲಾಖೆ ಟೆಂಡರ್ ಕರೆದಿದೆ. ಇದರಿಂದ ಇಡೀ ರಾಜ್ಯಾದ್ಯಂತ ಸರ್ಕಾರಿ ವ್ಯವಸ್ಥೆಯಲ್ಲಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮೆಡಿಕಲ್ ಎಮರ್ಜೆನ್ಸಿ ಇದೆ. ಸರ್, ಏನ್ ಹೇಳ್ತೀರಿ? ಅಮ್ಮ, ಇದು ಇವತ್ತಿನ ನೆನೆದಲ್ಲ. ನನಗಿನ್ನೂ ನೆನಪಿದೆ, ನಾನು ಔಟ್ ಸರ್ಜನ್ ಇದ್ದಾಗ ಬಳ್ಳಾರಿ ಮೆಡಿಕಲ್ ಕಾಲೇಜ್ನಲ್ಲಿ
ಇಂಥ ವಿಚಾರಗಳಿಗೆ ಸಾಕಷ್ಟು ಸಾರಿ ವೈದ್ಯರು ನಾವು ಸ್ಟ್ರೈಕ್ ಮಾಡಿದೀವಿ. ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲಾ ಔಷಧಿಗಳು ಉಚಿತವಾಗಿ ಸಿಗಬೇಕು, ಹೊರಗಡೆ ಪ್ರಿಸ್ಕ್ರಿಪ್ಷನ್ ಕೊಡಬಾರ್ದು. ಅಮ್ಮ, ನಾನು ವಿಕ್ಟೋರಿಯಾ 1 ವರ್ಷ, ಬೌರಿಂಗ್ ಹಾಸ್ಪಿಟಲ್ 5 ವರ್ಷ, ಜಯನಗರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ 5 ವರ್ಷ ವರ್ಕ್ ಮಾಡಿದ್ದೀನಿ. ನಾನು ಆ ಅನುಭವದ ಮೇಲೆ ಹೇಳ್ತೀನಿ, ದಯವಿಟ್ಟು ಸರ್ಕಾರಿ ಆಸ್ಪತ್ರೆ ಬರೋ ಯಾರು ರಾಜಕೀಯ ವ್ಯಕ್ತಿಗಳು, MLAಗಳು ಯಾರು ಬರಲ್ಲಮ್ಮ. ಬರೋರು ಬಡಬಗ್ಗರು. ಹೌದು. ಅವ್ರಿಗೋಸ್ಕರವಾಗಿ ಡೆಫಿನೆಟ್ಲಿ ಏನು ಪ್ರಿಸ್ಕ್ರಿಪ್ಷನ್ ಹೊರಗಡೆ ಕೊಡಬಾರ್ದು. ಮೊನ್ನೆ ನೋಡಿದ್ರೆ CT ಇಲ್ಲ, MRI ಇಲ್ಲ, ಎಲ್ಲಾನು ಹೊರಗಡೆ ಏನೋ ಒಂದು ವ್ಯವಸ್ಥೆ ಮಾಡಿದ್ರು ಸ್ಟ್ರೈಕ್ ಆದ್ಮೇಲೆ. ಬಟ್ ವೈದ್ಯರ ಸ್ಟ್ರೈಕ್ ನಲ್ಲಿ ಒಂದು ಇಂಪಾರ್ಟೆಂಟ್ ಏನ್ ಗೊತ್ತಮ್ಮ, ಯಾವತ್ತು ನಾವು ಎಮರ್ಜೆನ್ಸಿನ ಮಿಸ್ ಮಾಡಲ್ಲ. ಜನಗಳಿಗೆ ನಮ್ಮ ಸ್ಟ್ರೈಕ್ ಇಂದ ಯಾವತ್ತು ತೊಂದರೆ ಆಗಲ್ಲ. ಅಂಡ್ ವೈದ್ಯರು ಮಾಡೋ ಸ್ಟ್ರೈಕ್ ಎಲ್ಲ ಕೂಡ ಜನಗಳ ಅನುಕೂಲಕ್ಕೋಸ್ಕರ ಮಾಡೋದ್ರಿಂದ ಅದರಿಂದ ನಮ್ಮ ಡಾಕ್ಟರ್ ಜೊತೆ ನಾನು ಇರ್ತೀನಿ. ದಯವಿಟ್ಟು ಸರ್ಕಾರಿ ಆಸ್ಪತ್ರೆಗೆ ಸರ್ಕಾರ ಕೊಡೋದೇ ಮೀಗರ್ ಬಡ್ಜೆಟ್ ಕೊಡ್ತಾರೆ. ನೀವ್ ಯಾವ್ದೇ ಬಡ್ಜೆಟ್ ನೋಡಿ, ವೈದ್ಯಕೀಯ ಬಡ್ಜೆಟ್ ಮೋಸ್ಟ್ ಮೀಗರ್ ಇರುತ್ತೆ. ದಯವಿಟ್ಟು ಇದನ್ನ ಆರೋಗ್ಯ ಜನಗಳಿಗೆ ಮುಖ್ಯ. ಸರ್ಕಾರ ಯಾವತ್ತು ಕೂಡ ವಿದ್ಯೆ ಮತ್ತು ಆರೋಗ್ಯವನ್ನು ಉಚಿತವಾಗಿ ಕೊಟ್ರೆ, ಅಮ್ಮ ನೀವು ಭೂತಾನ್ಗೆ ಹೋಗಿ, ನಾನು ಹೋಗಿ ಬಂದಿನಿ, ಎಷ್ಟು ಸುಖವಾಗಿ ಜನ ಇದ್ದಾರೆ ಅಂದ್ರೆ, ಯಾಕಂದ್ರೆ ಆರೋಗ್ಯ ಮತ್ತು ಶಿಕ್ಷಣ ಎರಡೂ ಕೂಡ ಉಚಿತ. ಅಮ್ಮ, ನಮ್ ದೇಶದಲ್ಲಿ ಯಾವಾಗ ಈ ವ್ಯವಸ್ಥೆ ಬರುತ್ತೋ ನನಗೆ ಸರ್, ಗೊತ್ತಿಲ್ಲ, ನಮ್ಮ ದೇಶದಲ್ಲಿ ಬರಬೇಕು. ಯಾವುದು ಉಚಿತವಾಗಿರ್ಬೇಕು ಅದು ಹೈಯೆಸ್ಟ್ ಕಾಸ್ಟ್ಲಿಯೆಸ್ಟ್ ಆಗೋಗಿದೆ ಸರ್. ಅಮ್ಮ, ಹೆಲ್ತ್ ಅಂಡ್ ಎಜುಕೇಶನ್ ಹ್ಯಾಸ್ ಬಿಕಮ್ ಸೋ ಎಕ್ಸ್ಪೆನ್ಸಿವ್ ಇನ್ ಇಂಡಿಯಾ ಸರ್. ಅಲ್ಲ, ಜನರಿಕ್ ಡ್ರಗ್ಸ್ ಸ್ಟೋರ್ ಇಡ್ಲಿಕ್ಕೆ ಬಿಡೋದಿಲ್ಲಲ್ಲಮ್ಮ. ಇದೆಂತ ಸರ್ಕಾರ ನೋಡಿ. ಜನರಿಕ್ ಡ್ರಗ್ಸ್ ನಾನು ಹೇಳಿದೆ ಆಸ್ ಅನ್ ಅಂಬಾಸಿಡರ್ ಟು ಜನರಿಕ್ ಡ್ರಗ್ಸ್. ಸೇಮ್ ಬ್ರಾಂಡ್ ಇದ್ರೆ ಹಾಸ್ಪಿಟಲ್ಗಳಲ್ಲಿ ಬಹಳ ಇಂಪಾರ್ಟೆಂಟ್ ಅಮ್ಮ. ಜನರಿಕ್ ಡ್ರಗ್ಸ್, ಗುಡ್ ಡ್ರಗ್ಸ್ ಜನಗಳಿಗೆ ಕಡಿಮೆ ವೆಚ್ಚದಲ್ಲಿ ದೊರಕುತ್ತೆ. ಅದ್ರನ್ನು ಕ್ಲೋಸ್ ಮಾಡಿಸಿದಿರಲ್ಲಮ್ಮ. ಇನ್ನೆಂತ ಸರ್ಕಾರ? ಅದಕ್ಕೆ ಬಿಜೆಪಿ ಅವ್ರು ಬೈತಿರೋದು ಕರೆಕ್ಟ್ ಆಗಿದೆ ಈ ಸರ್ಕಾರವನ್ನು. ಆಲ್ ರೈಟ್ ಸರ್. ವಿಕ್ಟೋರಿಯಾ ಜನರಿಕ್ ಡ್ರಗ್ಸ್ ಶಾಪ್ ಇತ್ತಮ್ಮ, ಅದನ್ನ ಕ್ಲೋಸ್ ಮಾಡಿ ಕೊಂಡ್ಕೊಳ್ಳೋರು. ಅಟ್ಲೀಸ್ಟ್ ಕಡಿಮೆ ದುಡ್ಡು ಇವ್ರು ಫ್ರೀ ಕೊಡ್ಬೇಕು. ಫ್ರೀ ಕೊಡೋದ್ರು ಆಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಜನರಿಕ್ ಡ್ರಗ್ಸ್ ಸ್ಟೋರ್ ಆದ್ರೂ ಓಪನ್ ಮಾಡ್ಲಿಕ್ಕೆ ಬಿಡ್ಬೇಕು. ಸರ್, ನನಗೆ ಹಿಂಗೆ ಯಾರೋ ಸರ್ಕಾರಿ ಆಸ್ಪತ್ರೆ ಡಾಕ್ಟರ್ ಒಬ್ರು ನನ್ನ ಹತ್ರ ಹಿಂಗೆ ಮಾತಾಡ್ತಾ ಹೇಳ್ತಾ ಇದ್ರು, ಇಲ್ಲಿ ತುಂಬಾ ಜನ ಡಾಕ್ಟರ್ಗಳು ಏನ್ ಮಾಡ್ತಾರಂತೆ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮೆಡಿಸಿನ್ ಕೊಟ್ರೆ ಮೊದಲು ಜನೌಷಧಿಲಿ ಕೊಡ್ಬೇಕು ಅಂತ ಇತ್ತಲ್ಲ, ಅಥವಾ ಕಡಿಮೆಗೆ ಅಥವಾ ಅಲ್ಲೇ ಒಳಗಡೆ ಉಚಿತವಾಗಿ ಏನ್ ಮಾಡ್ತಾರಂತಂದ್ರೆ ಹೊರಗಡೆಗೆ ಬರ್ಕೊಟ್ಬಿಡ್ತಾರಂತೆ, ಇಲ್ಲ ಅವ್ರ ಪ್ರೈವೇಟ್ ಕ್ಲಿನಿಕ್ಗಳಿಗೆ ಬರ್ಕೊಟ್ಬಿಡ್ತಾರಂತೆ. ಸೊ ಎಲ್ಲಿಂದ ತರಬೇಕು ದುಡ್ಡು? ದಟ್ ಇಸ್ ಆಲ್ಸೋ ರಾಂಗ್, ರೈಟ್? ಅದು ತಪ್ಪಮ್ಮ. ಇಟ್ ಇಸ್ ಎ ಪನಿಷಬಲ್ ಆಕ್ಟ್. ದಯವಿಟ್ಟು ನಾನು ಅಂತವ್ರನ್ನ ಯಾವ್ದು ಕೆಲವ್ರು ಮಾಡ್ತಾರಮ್ಮ, ಆನೆಸ್ಟ್ ನಾನು ಹೇಳ್ತೀನಿ. ತುಂಬಾ ಜನ ಸರ್ಕಾರಿ ಆಸ್ಪತ್ರೆಗಳನ್ನ ಕಂಡಮ್ ಮಾಡಕ್ ನೋಡ್ತಾರೆ. ನಾನೊಬ್ಬ ಸರ್ಕಾರಿ ಆಸ್ಪತ್ರೆಯಲ್ಲಿ ವರ್ಕ್ ಮಾಡಿದಂತ ಸೀನಿಯರ್ ಡಾಕ್ಟರ್ ನಿಜವಾಗ್ಲೂ ಹೇಳ್ತೀನಿ, ಸರ್ಕಾರಿ ಆಸ್ಪತ್ರೆಗಳನ್ನ ಜನಗಳು ಹೆಂಗ್ ಉಪಯೋಗಿಸ್ಕೋಬೇಕು ಅನ್ನೋದನ್ನ ಹೇಳ್ಕೊಡ್ಬೇಕಮ್ಮ. ಹೊರಗಡೆ ಒಂದು ಪ್ರೈವೇಟ್ ಒಂದು ಅರ್ನಿಯಾಗಿ 75,000 ಆದ್ರೆ ಇಲ್ಲ 5,000 ಆಗತ್ತಮ್ಮ. ಮಾತಾಡ್ತೀನಿ ಸರ್. ಎಸ್ ಅಶ್ವಿನಿ, ನಿಮ್ಮ ಪ್ರತಿಕ್ರಿಯೆ ಇದಕ್ಕೆ? ಥ್ಯಾಂಕ್ ಯು ಅಮ್ಮ. ಸರ್ ಮಾತಾಡ್ತೀನಿ ಸರ್. ಸಿಂಧೂರ್ ಅವರೇ, ತುಂಬಾ ಬೇಜಾರಾಗುತ್ತೆ. ಅಂಡ್ ನಾನು ಈ ವಿಷಯನ ಎಸ್ಪೆಷಲಿ ನಾನು ಯಾವುದೇ ಒಂದು ಪಕ್ಷದ ವಕ್ತಾರೆಯಾಗಿ ನಾನು ಮಾತಾಡ್ತಾ ಇಲ್ಲ, ಒಂದು ಸಾಮಾನ್ಯ ಮಹಿಳೆ, ಮಧ್ಯಮ ವರ್ಗದ ಮಹಿಳೆಯಾಗಿ ನಾನು ಕೂಡ ಮಾತಾಡ್ತಾ ಇದ್ದೀನಿ. ಇದು ಅತ್ಯಂತ ಶೋಚನೀಯ ಸ್ಥಿತಿ ಸಿಂಧೂರ, ತುಂಬ ಬೇಜಾರಾಗುತ್ತೆ. ಆ್ಯಂಡ್ ಇಲ್ಲಿ ನೋಡಿ ನೀವು, ಒಂದು ಗವರ್ನೆನ್ಸಲ್ಲಿ ಒಂದು ಒಳ್ಳೆ ಒಂದು ಫೀಚರ್ ಕೊಟ್ಟಾಗ, ಫಾರ್ ಎಕ್ಸಾಂಪಲ್ ಈಗ ಸರ್ ಜನರಿಕ್ ಮೆಡಿಸಿನ್ ಬಗ್ಗೆ ಹೇಳ್ತಾ ಇದ್ರು, ಆ ಜನೌಷಧಿ ಕೇಂದ್ರಗಳು ಅಂತ ತೆರೆದಿದ್ದೆ ಬಡವರಿಗೆ ಸಿಗಲಿ, ಮಧ್ಯಮ ವರ್ಗದವರು, ಕೆಳ ಮಧ್ಯಮ ವರ್ಗದವ್ರಿಗೆ ಸಿಗಲಿ ಅಂತ. ಅಂತಹ ಜನೌಷಧಿ ಕೇಂದ್ರಗಳನ್ನೇ ನಿಲ್ಲಿಸ್ಬಿಟ್ರು. ಇವರ ಮನಸ್ಥಿತಿ ಏನು ಅನ್ನೋದು ಒಂದು ನಾವು ತಿಳ್ಕೊಬೇಕಾಗತ್ತೆ, ಇಲ್ಲ ಗೊತ್ತಾಗ್ಬೇಕು ಏನಾಗ್ತಿದೆ, ಯಾಕೆ ಹಿಂಗೆ ಮಾಡ್ತಾರೆ ಅಂತ. ಮತ್ತೆ ಇಲ್ಲಿ ಕೂಡ ಭ್ರಷ್ಟಾಚಾರ ಸಿಂಧೂರ, ಇಲ್ಲಿ ಕೂಡ 15-20% ಭ್ರಷ್ಟಾಚಾರ. ಮತ್ತೆ ಆ ಒಬ್ಬನೇ ವ್ಯಕ್ತಿ, ಒಬ್ಬ ಖಾಸಗಿ ವ್ಯಕ್ತಿ, ಇವ್ರು ಇವತ್ತು ಹೇಳ್ಬೇಕು ಕಾಂಗ್ರೆಸ್ ವಕ್ತಾರರು ಯಾರವರು ಅಂತ ಅಂದ್ಬಿಟ್ಟು, ವಹಾಬ್ ಖಾನ್ ಯಾರು ಅಂತ. ಯಾಕೆಂದ್ರೆ ಪ್ರತಿಯೊಂದು ಗುತ್ತಿಗೆಯನ್ನು ತುಂಡು ತುಂಡು ಗುತ್ತಿಗೆ ಮಾಡಿ ಒಂದೇ ವ್ಯಕ್ತಿಗೆ ಸೇರಿದಂತಹ ಕಂಪನಿಗೆ ಹೋಗ್ತಾ ಇದೆ ಅದು. ಆ್ಯಂಡ್ ಟೆಂಡರ್ಗೆ ಕರೆದ್ರೂ ಕೂಡ ಸರ್ಕಾರ ಯಾರು ಪಾರ್ಟಿಸಿಪೇಟ್ ಕೂಡ ಮಾಡ್ತಾ ಇಲ್ಲ ಟೆಂಡರಲ್ಲಿ ಸರಿಯಾಗಿ. ಯಾಕೆ ಈ ಥರ ಆಗ್ತಾ ಇದೆ? ಇಂತಹ ಪರಿಸ್ಥಿತಿ ಇವತ್ತು ಯಾರ್ಯಾರು ಇದರಲ್ಲಿ ಶಾಮೀಲಾಗಿದ್ದಾರೆ? ರಾಜಕಾರಣ ಮಾಡಿ, ಆದರೆ ಜನರ ನಿಮ್ಮ ರಾಜ್ಯದ ಜನರ ಶವಗಳ ಮೇಲೆ ರಾಜಕಾರಣ ಮಾಡಬೇಡಿ, ಅವರ ಆರೋಗ್ಯವನ್ನ ಪಣಕ್ಕಿಟ್ಟು ರಾಜಕಾರಣ ಮಾಡಬೇಡಿ. ಒಂದು ಸಾಮಾನ್ಯ ಮಧ್ಯಮ ವರ್ಗದ ಮಹಿಳೆಯಾಗಿ ನಾನು ಇವತ್ತು ಕೇಳ್ತಾ ಇರೋವಂಥದ್ದು, ಎಲ್ಲಿ ಹೋಗಿದೆ ಸರ್ಕಾರ? ಗವರ್ನೆನ್ಸ್ ಎಲ್ಲಿ ಹೋಗಿದೆ? ಇವ್ರ ಮಕ್ಕಳು, ಇವರ ಯಾರ್ಯಾರು ಇರ್ತಾರೆ ಇವರೆಲ್ಲ ಹೈಫೈ ಮಲ್ಟಿ ಸ್ಪೆಷಾಲಿಟಿ, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಹೋಗ್ತಾರೆ. ಅವ್ರಿಗೆ ಯಾವುದೇ ಥರ ತೊಂದರೆ ಆಗೋದಿಲ್ಲ. ತೊಂದರೆ ಆಗುವಂಥದ್ದು ಬಡವರಿಗೆ.
ಇಲ್ಲಿ ಸಿಗ್ತಾ ಇರೋದು, ತೊಂದರೆ ಆಗ್ತಾ ಇರೋದು ಬಡವರಿಗೆ. ನಾವು ಮಾತಾಡ್ತಿರೋದು ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಯಾಕೆಂದ್ರೆ ಬೆಳಿಗ್ಗೆ ಎದ್ರೆ ಸಾವಿರಾರು ಜನ, ಇವತ್ತು ಕೂಡ ನಾನೊಂದ್ ಕಡೆ ಹೋಗಿದ್ದೆ ಸಿಂಧೂರ ಸರ್ಕಾರಿ ಆಸ್ಪತ್ರೆಗೆ, ಸಾವಿರಾರು ಜನಗಳು ಎಷ್ಟು ಪರದಾಡ್ತಿದ್ದಾರೆ ಮೆಡಿಸಿನ್ಸ್ಗೆ ಅಂತಂದ್ರೆ ಮೆಡಿಸಿನ್ಗಳಿಲ್ಲ ಅಲ್ಲಿ. ಕ್ಯೂ ಸ್ಕ್ಯಾನಿಂಗ್ ಅಲ್ಲಂತೂ ಕ್ಯೂ ಸಿಂಧೂರ. ಇಷ್ಟು ಅವ್ಯವಹಾರ, ಇಷ್ಟು ಭ್ರಷ್ಟಾಚಾರ ನಡೆಸ್ತಾ ಇದೀರಿ. ಖಂಡಿತ ಇದು ಒಳ್ಳೇದಲ್ಲ, ಯಾವುದೇ ಶೋಭೆನೂ ತರೋದಿಲ್ಲ. ಜನ ನಿಮ್ಗೆ ಎಲ್ಲ ರೀತಿನಲ್ಲೂ ಧಿಕ್ಕಾರ ಹಾಕ್ತಾ ಇದ್ದಾರೆ ರಾಜ್ಯದಲ್ಲಿ. ಮೇಡಮ್ ಭೂತದ ಬಾಯಲ್ಲಿ ಅವ್ರು ಬಿಟ್ರೆ ಭಗವದ್ಗೀತೆ ನಿಮ್ದು ಹೇಳ್ರಿ, ಕೇಳೋದಾಯ್ತು. ನಿಮ್ದು ಹೇಳಿ. ನೋಡಿ, ನೀವು ದೇವ್ರ ಬಾಯಲ್ಲಿ ಏನ್ ಬರುತ್ತೆ ಅದನ್ನ ಹೇಳಿ. ಅವ್ರು ಭೂತಾನೆ, ನೀವು ದೇವ್ರು ಹೇಳಿ. ಈ ದೇಶದಲ್ಲಿ ಇಲ್ಲ, ಅದು ಕಾಂಗ್ರೆಸ್ ಅವ್ರಿಗೆ ಆಯುಷ್ಮಾನ್ ಭಾರತ್ ಕಥೆ ಹೇಳ್ತೀನಿ, ಕೂತ್ಕೊಳ್ಳಿ, ಆಯ್ತು. ಬರೀ ಕೂತ್ಕೊಳ್ಳಿ ಮೇಡಮ್, ಕಡಲೆಕಾಯಿ ನೀವು ಮಾತಾಡೋದ್ರಲ್ವಾ? Let him speak. 2018 ನಮ್ಮ ಆಯುಷ್ಮಾನ್ ಇದರಲ್ಲಿ 19ನೇ ಸ್ಥಾನಕ್ಕೆ ತಂದಿದ್ರಿ. ಔಷಧಿ ಸಿಗ್ತಾ ಇಲ್ಲ ಮೇಡಮ್, ಔಷಧಿ ಸಿಗ್ತಾ ಇಲ್ಲ ಅನ್ನೋ ಮಾತು ನಾನು ಒಪ್ಕೋತೀನಿ. 1425 ಜನೌಷಧಿ ಕೇಂದ್ರ ಕ್ಲೋಸ್ ಮಾಡಿದ್ದಾರೆ ಇವತ್ತು. ಯಾವ್ದು ಕ್ಲೋಸ್ ಮಾಡಿಲ್ಲ, ಸುಮ್ಮನೆ ಆದೇಶ, ಕೋರ್ಟ್ ಆದೇಶ ಓಪನ್ ಮಾಡಿಲ್ಲ ಮೇಡಮ್. ಹೇಳ್ತಾರೆ ಮಾತಾಡಬೇಡಿ, ಕುತ್ಕೊಂಡು ಫ್ಯಾಕ್ಟ್ಸ್ ಇಟ್ಕೊಂಡು ಬನ್ನಿ. ನೀವು ಪಕ್ಷದ ವಕ್ತಾರರು, ಅವಾಗ್ಲಿಂದ ನೋಡ್ತಾ ಇದ್ದೀನಿ ನಾನು. ಬರೀ ಸುಳ್ಳು, ಬರೀ ಸುಳ್ಳು, ಬರೀ ಸುಳ್ಳು. ಬಿಜೆಪಿ ಹುಟ್ಟು ಕೂಡ ವಿಷಯದಲ್ಲಿ ಮಾತಾಡ್ತಾ ಇದ್ದೀನಿ. Politics ಮಾತಾಡೋದಾದ್ರೆ ಡಿಬೇಟ್ ಬೇಡ. ನಿಮ್ ಫೋಟೋ ಹಾಕಲ್ಲ, ಬೋರ್ಡ್ ಹಾಕಕ್ಕಾಗಲ್ಲ. ಏನ್ ಮೇಡಮ್ ಗೊತ್ತು ನಿಮ್ ಧ್ವನಿ? ಧ್ವನಿ ಹೇಳ್ತಾರೆ. ಅವ್ರಿಗೆ ರೈಟ್ಸ್ ಇದೆ, ನಿಮ್ಗೂ ರೈಟ್ಸ್ ಇದೆ. ಆದ್ರೆ ನಿಮ್ಗೆ ಅವ್ರು ಏನ್ ಮಾತಾಡ್ತಾರೆ ನಿಮಗ್ ಬೇಡ. ನೀವೇನ್ ಹೇಳ್ಬೇಕು ಅದನ್ನ ಹೇಳಿ. ನೋಡಿ, ಆರೋಗ್ಯ ಮತ್ತು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಡಾಕ್ಟರ್ ಆಂಜನಪ್ಪನವರು ಹಿರಿಯರು, ಅವ್ರ ಬಗ್ಗೆ ಭಾಳ ಗೌರವ ಇದೆ. ಕಾಂಗ್ರೆಸ್ ಪಕ್ಷದಿಂದ ರಾಜಾಜಿನಗರ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಗಿದ್ರು, ಇದು JDS ಪಕ್ಷದಿಂದ. ನೋಡಿ, ಆರೋಗ್ಯ ಮತ್ತು ಶಿಕ್ಷಣ ಇದ್ರ ವಿಷಯದಲ್ಲಿ ಕೇಂದ್ರ ಸರ್ಕಾರ ಒಂದು ತೀರ್ಮಾನ ತೆಗೆದುಕೊಂಡು ಆರೋಗ್ಯ ಮತ್ತು ಶಿಕ್ಷಣ ಹಕ್ಕು ನಮ್ದು ಅಂತ ಹೇಳೋದಾದ್ರೆ ಅದನ್ನ ತೀರ್ಮಾನ ತೆಗೆದುಕೊಳ್ಬೇಕಾಗಿರೋದು ಯಾರು? ಒಂದ್ ನಿಮಿಷ ಕೇಳಿಸ್ಕೊಳ್ತೀರಾ ಕುಮಾರ್? ನನಗೆ ಟೈಮ್ ಇಲ್ಲ. ಆಯ್ತು, ಈಗ ಔಷಧಿ ತಂದಿಲ್ಲ ಅಂತ ಹೇಳಿದ್ರಿ ನೀವು. ನನಗೆ ಟೈಮ್ ಇಲ್ಲ. ಒಬ್ರು ಟೆಂಡರ್ ತಗೋತಾ ಇದಾರೆ ಅಂತಾನು ಹೇಳಿದ್ರಿ ಅವರು. ನೋಡಿ ಮೇಡಮ್ ಅವರೇ, ಆರೋಗ್ಯ ಇಲಾಖೆಯಲ್ಲಿ ಅನುಚಾನವಾಗಿ ನಡ್ಕೊಂಡ್ ಬಂದಿರುವಂತ ನಮ್ದೊಂದು ಸಂಸ್ಥೆ ಇದೆ. ಇಲ್ಲಿ ಯಾವ್ಯಾವ ಡ್ರಗ್ ನ ಯಾರ್ಯಾರ ಹತ್ರ ಒಂದು ನಿಮಿಷ 483 ಕೋಟಿ ರೂಪಾಯಿಗಳು ಬಿಡುಗಡೆ ಮಾಡಿದೆ ಅದಕ್ಕೆ ಅಂತ ಟೆಂಡರ್ ಕರೆದಿದ್ದಾರೆ, ಕೊಡ್ತಾರೆ. ಅದಕ್ಕೆ ಕೆಲವು ಡ್ರಗ್ಗಳು ಕೇಂದ್ರ ಸರ್ಕಾರವೇ ಇದು ಮಾಡಬೇಕು, ಪರ್ಮಿಷನ್ ಕೊಡಬೇಕು. ಈ ಡ್ರಗ್ಗಳನ್ನ ಸಪ್ಲೈ ಮಾಡಬೇಕು. ಯಾವ್ಯಾವುದಕ್ಕೆ ಅಂತ ಮೊನ್ನೆ ಬಾಣಂತಿಯರ ಸಾವುಗಳ ಬಗ್ಗೆ ಸಂಬಂಧಪಟ್ಟಂತೆ IVRS ಏನಾಯ್ತು ಕತೆ ಅಂತ ನೀವು ಹಾಕ್ರಿ, ನಿಮ್ದಿದ್ರೆ ಹಾಕ್ರಿ, ಅವ್ರದಿದ್ರೆ ಕೊಡ್ತಾರೆ. ಮೇಡಮ್ ಇವೆಲ್ಲ ಸ್ಟೋರೀಸ್ ಬೇಡ. ನೀವು ನಿಮ್ ಸ್ಟೋರಿ ಇವ್ರು ಹಾಕ್ರಿ, ದೇಶ ತುಂಬಾ ಇವ್ರು ಇದ್ದಾರೆ, ಹಾಕ್ಲಿ. ಯಾರೋ ಒಬ್ಬರ ಹೆಸರು ಹೇಳೋದು ಯಾಕೆ ಇವರು? ಮೇಡಮ್, ನಾನು ಒಳ್ಳೆ ಮಾತು ಹೇಳ್ತಿದ್ರೆ ಇವ್ರು ಯಾಕೆ ಅದನ್ನ ತರ್ತಾರೆ? ನೋಡಿ, ಆರೋಗ್ಯ ವಿಷಯದಲ್ಲಿ ಯಾರು ರಾಜಕಾರಣ ಮಾಡಬಾರ್ದು ಅನ್ನೋದು ಪ್ರಾಮಾಣಿಕವಾದಂತ ಮಾತು. ನನ್ನ ಪ್ರಶ್ನೆ, ಔಷಧಿ ಪರ್ಚೇಸ್ ಮಾಡೋದಕ್ಕೆ ಪ್ರಶ್ನೆ ಸಿಂಪಲ್ ಆಗಿದೆ. ಕರ್ನಾಟಕ ಸ್ಟೇಟ್ ಮೆಡಿಕಲ್ ಸಪ್ಲೈಸ್ ಕಾರ್ಪೊರೇಷನ್ ಲಿಮಿಟೆಡ್ ಕೂಡ ಔಷಧಿಯನ್ನು ಕರೆದಿದೆ. ಯಾವಾಗ? ಈಗಾಗಲೇ 3 ತಿಂಗಳಾಗಿದೆ ಅದ್ರ ಟೆಂಡರ್. 3 ವರ್ಷದಿಂದ ಏನಾಯ್ತು? ಒಂದು ನಿಮಿಷ, ಮೆಡಿಸಿನ್ 3 ವರ್ಷದಿಂದ ಇತ್ತಲ್ಲ? ಇತ್ತು. ಎಷ್ಟು ದಿವಸ ಆಯ್ತು ಖಾಲಿಯಾಗಿ ಗೊತ್ತಾ ನಿಮಗೆ? ಒಂದು ನಿಮಿಷ, ಮೆಡಿಸಿನ್ ಖಾಲಿಯಾಗಿ ಎಷ್ಟು ದಿವಸ ಆಗಿದೆ ಗೊತ್ತಾ? ಅಟ್ಟೆ ಟೈಮ್ ಹಂಗಾದ್ರೆ ನೀವು ಅಟ್ ಎ ಟೈಮ್ ಖಾಲಿ ಆಗೋವರೆಗೂ ಕಾಯ್ತಾ ಇರ್ತೀರಾ? ಅಟ್ ಎ ಟೈಮ್ ಖಾಲಿ ಆಗೋವರೆಗೂ ಕಾಯ್ತಾ ಇರ್ತೀರಾ? ಡೇ ಬೈ ಡೇ ಸಪ್ಲೈ ಖಾಲಿ ಆಗೋವರೆಗೂ ಕಾಯ್ತಾ ಇರ್ತೀರಾ? ಸಂಬಂಧಪಟ್ಟಂತೆ ಕಳೆದ 1 ವರ್ಷದಿಂದ ಮೆಡಿಕಲ್ ಫೆಸಿಲಿಟಿ ಇಲ್ಲ. ಮೆಡಿಕಲ್ ಸಂಬಂಧಪಟ್ಟಂತೆ ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಆರೋಗ್ಯ ಸಚಿವರು. ಮೇಡಮ್ ನೋಡಿ ಮೇಡಮ್, ಅದಕ್ಕೆ ಸಂಬಂಧಪಟ್ಟಂತೆ ಡೇ ಬೈ ಡೇ ಬರ್ತಾ ಇದ್ದಾರೆ. ಏನ್ರಿ ಡೇ ಬೈ ಡೇ ಬರೋದು? ಜನ ಸಾಯ್ತಾ ಇದ್ದಾರೆ, ಅದಕ್ಕೆ ಡೇ ಬೈ ಡೇ ಅಂತ ಯಾರು ಸಾಯ್ಬಾರ್ದು.
ಆರೋಗ್ಯ ವಿಷಯದಲ್ಲಿ ತೊಂದರೆ ಅದನ್ನ ಮಾಡ್ಕೊಂಡು ಮಾತಾಡಿ ಯಾರು ನೀವು. ಸಾಯಬಾರ್ದು. ನಮ್ಮ ಉದ್ದೇಶ ಅದೇ. ಒಂದು ನಮ್ಮ ಒಂದು ಕ್ಲಿನಿಕ್ ಕೆಲ್ಸ ಮಾಡಿ. ಮಾಡಿದ್ದೇವೆ, ನಾನು- ನಮ್ಮ ಕ್ಲಿನಿಕ್ ಮಾಡಿದ್ದೇವೆ. ಯಾರು ಜನರು ನೇರವಾಗಿ ಅವ್ರಿಗೆ ಚಿಕಿತ್ಸೆ ಸಿಗಲಿ, Alright. ಆರೋಗ್ಯ ವಿಷಯದಲ್ಲಿ ಅವರು ಸಬಲರಾಗಿರ್ಲಿ ನಾನು ಅಂತ ನಾವು ಹೇಳ್ತೀನಿ, ಮಾಡಿದ್ದೇವೆ. ನಾನು ಮಾತಾಡ್ತೀನಿ. ಆದ್ರೆ ಅದನ್ನೆಲ್ಲ ಮೇಡಮ್ ಅದೆಲ್ಲ ಮುಗಿದ ಕತೆ. ಮುಗ್ದೋಗಿರೋ ಕತೆ ಅಲ್ಲ. ಮತ್ತೆ It is still alive. ಒಂದು ನಿಮಿಷ ಎಲ್ಲ ನೀವು ಮೇಡಮ್ ನೀವೇ ತೋರಿಸ್ತಿದ್ರಿ ಏನ್ ಮುಗ್ದೋಗಿದೆ? ಯಾವ್ಯಾವ ಸಂಸ್ಥೆಗಳಿಗೆ ಅದನ್ನ ಮಾಡಬಹುದು ಸ್ಕ್ಯಾನಿಂಗ್ ಅಂತ ಬರ್ಕೊಡ್ತಾ ಇದಾರೆ ಅಂತ ನೀವೇ ಅಲ್ಲ ರೀ, ತೋರಿಸ್ತಿದ್ರಿ. ಅದು ಸೊಲ್ಯೂಷನ್ ನೀವು- ಇಸ್ ಇಟ್ ಅ ಪರ್ಮನೆಂಟ್ ಸೊಲ್ಯೂಷನ್? ಮೇಡಮ್ ನೋಡಿ ಅದು ಮೇಡಮ್ ಮುಗ್ದೋಗಿರೋ ಕತೆ ಅಲ್ಲ. ನೋಡಿ ಮೇಡಮ್ ಇನ್ನೂ ಜೀವಂತವಾಗಿದೆ ಮೇಡಮ್, ಅದು. ಅದೆಷ್ಟು 31 ಅಲ್ಲ. ಕಡೆ ಸಿಟಿ ಸ್ಕ್ಯಾನ್ ಇತ್ತು, 18 ಕಡೆ ಮೇಡಮ್ Thank you so much. ನೀವು Thank you so 15 much. ಹಣಕಾಸೊಂದು 15,500 Thank you so much. ಕೋಟಿ ರೂಪಾಯಿ ದುಡ್ಡು ಕೊಡಿ, ನಾವು ಕೊಡ್ತೀವಿ ಅವ್ರಿಗೆಲ್ಲ. Thank you so much ಎಲ್ರಿಗೂ. 20,000 ಕೋಟಿ ಕೊಡ್ಬೇಕಲ್ಲ, ಕೊಡಿ. Thank you so much. ಕೊಡ್ರಿ. ಇಬ್ರಿಗೂ ಥ್ಯಾಂಕ್ ಯು ಸೋ ಮಚ್. ಒಟ್ಟಾರೆಯಾಗಿ ನಾನು ಹೇಳಕ್ ಇಷ್ಟಪಡ್ತೀನಿ, ಆರೋಗ್ಯ ಸಚಿವರು ಅವರ ಪಕ್ಷದ ವಕ್ತಾರರನ್ನ ಕರ್ಕೊಂಡು, ನಿಮ್ಮ ಅಧಿಕಾರಿಗಳು ಯಾರಿದ್ದಾರೆ ಅವ್ರನ್ನ ಕರ್ಕೊಂಡು ದಯವಿಟ್ಟು ರಾಜ್ಯದ ಒಂದು ಟೂರ್ ಮಾಡ್ಕೊಂಡು ಬನ್ನಿ. ನಿಮ್ಮ ಸರ್ಕಾರಿ ಆಸ್ಪತ್ರೆಗಳ ಗತಿ ಯಾವ ಥರ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ನಿಮ್ಗಳ ಮನೇಲಿ ಏನಾದರೂ ಆದರೆ ನೀವೆಲ್ಲ ಹೈಫೈ ಹಾಸ್ಪಿಟ್ಲ್ಗಳಿಗೆ ಹೋಗ್ತೀರಾ, ಆದರೆ ಬಡ ಮತ್ತು ಮಧ್ಯಮ ವರ್ಗದ ಜನರು ಯಾರು ಹೈಫೈ ಹಾಸ್ಪಿಟ್ಲಿಗೆ ಹೋಗೋ ಪರಿಸ್ಥಿತಿಯಲ್ಲಿ ಇಲ್ಲ. ದಿನೇಶ್ ಗುಂಡೂರಾವ್ ಅವರೇ, ಪ್ರಧಾನಿ ಮೋದಿ ಅವರು laptop ನೀವು ಮಾತಾಡಬೇಡ್ರಿ, ಮಾಡ್ಲಿ ಬಿಡಿ ನೀವು ಮೇಡಮ್. ಮಾತಾಡಬೇಡ್ರಿ. ಹೇಳಿದಾರಲ್ಲ ಅವರೇ, ಸಿಎಂ ಏನ್ ಮಾಡ್ತಾ ಇದಾರೆ ಮತ್ತೆ? ಆಯ್ತು, ಮಾತೆತ್ತಿದ್ರೆ ಹೇಳಿದಾರಲ್ಲ, ಕೇಂದ್ರ ರಾಜ್ಯ ಸರ್ಕಾರ, ಸರ್ಕಾರ ಮಾತೆತ್ತಿದ್ರೆ ಸೋಲು ಬಿಜೆಪಿ, ಮಾಡ್ತೇವೆ ನಾವು. ಮಾತೆತ್ತಿದ್ರೆ ಬಿಜೆಪಿ. ಆರೋಗ್ಯ ನಮ್ಮ ತೆರಿಗೆ ಮಾತ್ರ ತಗೊಳಕ್ಕಾಗತ್ತೆ, ನಮ್ಮ ದುಡ್ಡು ವಾಪಸ್ ಇಸ್ಕೊಂಡು ಬನ್ನಿ ದುಡ್ಡನ್ನ ನೀವು. ಒಬ್ರೇ ದುಡ್ಡಿಲ್ಲ ಅಂತ ಹೇಳಿ, ಮತ್ತೆ ದುಡ್ಡಿಲ್ಲ ಅಂತ ಹೇಳಿ. ಬಿಜೆಪಿ ಎಂಪಿಗಳ ಬಗ್ಗೆ ಯಾಕೆ ಒಬ್ಬರೇ ಕಾಂಗ್ರೆಸ್ ಮಾತಾಡಿದ್ರು? ಎಂಪಿಗಳಿಲ್ವಾ? ಡಾಕ್ಟರ್ ಸುಧಾಕರ್ ನಾಚಿಕೆ ಹೇಳಿದ್ರು. ಆಗ್ಬೇಕು, 4,000 ಕೋಟಿ ಒಟ್ಟಾರೆಯಾಗಿ ದುಡ್ಡು ನಾಚಿಕೆ ಆಗ್ಬೇಕು. 4,000 ಕೋಟಿ ಕಾಂಗ್ರೆಸ್ ಅಂಡ್ ಬಿಜೆಪಿ ಇಬ್ರಿಗೂ ನಾಚಿಕೆ ಆಗ್ಬೇಕು. ಸುಧಾಕರ್ ಬಗ್ಗೆ ಹೇಳಿದ್ರು. ಕಾಂಗ್ರೆಸ್ ಅಂಡ್ ಬಿಜೆಪಿಗೆ ನಾಚಿಕೆ ಆಗ್ಬೇಕು. ಇನ್ನೂ ರಾಜಕೀಯ, ಇನ್ನೂ ರಾಜಕೀಯ, ಜನಗಳ ಆರೋಗ್ಯದ ವಿಚಾರದಲ್ಲೂ ರಾಜಕೀಯ, ನಾಚಿಕೆ ಆಗ್ಬೇಕು ಎರಡು ಪಕ್ಷಗಳಿಗೆ. ಎರಡು ರಾಷ್ಟ್ರೀಯ ಪಕ್ಷಗಳು ಅಂತ ಹೇಳ್ಕೊಳ್ತೀರಿ ನೀವು. ಜನಗಳ ಬಗ್ಗೆ ಕಾಳಜಿ ಇಲ್ಲ ನಿಮ್ಗೆ. ಏನಾದ್ರೂ ಒಂದು ಮಾತಾಡಿದ ತಕ್ಷಣ ಬಿಜೆಪಿ, ಏನಾದ್ರೂ ಒಂದು ಮಾತಾಡಿದ ತಕ್ಷಣ ಕಾಂಗ್ರೆಸ್. ನಾಚಿಕೆ ಆಗ್ಬೇಕು ಇಂಥ ವಿಚಾರದಲ್ಲಿ ನೀವು ರಾಜಕೀಯ ಮಾಡೋದಕ್ಕೆ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.